ವೆಲ್ಕಮ್ ಬ್ಯಾಕ್. ದಸರಾ ರಜೆ ಮುಗೀತು, ಈಗ ಮಕ್ಕಳು ಎದುರು ನೋಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಡಿಸೈಡ್ ಮಾಡಬೇಕು. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಕೊರೋನಾ. ಪ್ರಾಥಮಿಕ ಶಾಲೆ ಆರಂಭದ ಬಗ್ಗೆ ಇವತ್ತು ನಿರ್ಧಾರ ತೆಗೆದುಕೊಳ್ತಾರೆ. 2 ಹಂತದಲ್ಲಿ ಪ್ರಾಥಮಿಕ ಶಾಲೆಗಳ ಆರಂಭಕ್ಕೆ ಚಿಂತನೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ತಜ್ಞರು, ಶಿಕ್ಷಣ ಸಚಿವರ ಜೊತೆ ಮುಖ್ಯಮಂತ್ರಿಗಳ ಸಭೆ ಇವತ್ತು. ಮೊದಲ ಹಂತದಲ್ಲಿ 3, 4, 5ನೇ ಕ್ಲಾಸ್ ಶುರು ಮಾಡುವುದರ ಬಗ್ಗೆ ಆಲೋಚನೆ ಚಿಂತನೆ ಮಾಡುವ ಸಾಧ್ಯತೆ ಇದೆ. 2ನೇ ಹಂತದಲ್ಲಿ 1 ಮತ್ತು 2ನೇ ಕ್ಲಾಸ್ ಶುರು ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕೋವಿಡ್ ಟಾಸ್ಕ್ ಫೋರ್ಸ್ ಜೊತೆಗೂ ಸಿಎಂ ಮೀಟಿಂಗ್ ಮಾಡ್ತಾರೆ. ಜೊತೆಗೆ ಗುರುವಾರದಿಂದ ಬಿಸಿಯೂಟ ಯೋಜನೆ ಆರಂಭದ ಬಗ್ಗೆ ಕೂಡ ಎಲ್ಲ ಫೈನಲ್ ಡಿಸಿಷನ್ ಇವತ್ತು ತೆಗೆದುಕೊಳ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್. ಅಫ್ಕೋರ್ಸ್ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ, ಮಕ್ಕಳು, ಪೇರೆಂಟ್ಸು. ಇವತ್ತು ಸರ್ಕಾರದ ಮುಂದೆ ಈಗಿರುವಂತಹ ಚಾಲೆಂಜಸ್ ಏನು? ಹೌದು ಹರೀಶ್ ನಾಗರಾಜು, ಇವತ್ತು ಏನೋ ದಸರಾ ಮುಗಿದ ಮೇಲೆ ಪ್ರಾಥಮಿಕ ಶಾಲೆಗಳನ್ನು ಶುರು ಮಾಡ್ತೀನಿ ಅಂತ ಶಿಕ್ಷಣ ಸಚಿವರು ಹೇಳಿದರು. ಈಗ ದಸರಾ ಮುಗಿದೋಗಿದೆ, ಹೀಗಾಗಿ ಪ್ರಾಥಮಿಕ ಶಾಲೆಯನ್ನು ಶುರು ಮಾಡುವಂಥ ಒಂದು ಸಭೆ, ಇವತ್ತು ಮಹತ್ವದ ಸಭೆ ಸಿಎಂ ಜೊತೆ ಶಿಕ್ಷಣ ಸಚಿವರಾಗಿರುವಂಥ BC ನಾಗೇಶ್ ಅವರು ನಡೆಸುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವರ ಮುಂದೆ ಇರುವಂತಹ ಒಂದಿಷ್ಟು ಹರ್ಡಲ್ಸ್ಗಳು, ಅಂದ್ರೆ ಇವರ ಮುಂದಿರುವಂತಹ ಸವಾಲುಗಳೇನು ಅಂತಂದ್ರೆ, ಯಾವ ರೀತಿಯಾಗಿ ಇವರಿಗೆ ಗೈಡ್ಲೈನ್ಸ್ ಅನ್ನ ಪ್ರಾಥಮಿಕ ಶಾಲೆಗೆ ಮಾಡಬೇಕು ಅನ್ನುವಂಥ ಒಂದು ಸವಾಲು ಶಿಕ್ಷಣ ಇಲಾಖೆ ಮುಂದೆ ಇದ್ದೇ ಇರುತ್ತೆ. ಅಂದ್ರೆ ಈಗಾಗಲೇ 2 ರೀತಿಯಾದಂತಹ 2 ಹಂತದಲ್ಲಿ ಶಾಲೆಗಳನ್ನು ಶುರು ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನ BC ನಾಗೇಶ್ ಅವರು ಹೇಳಿದ್ದಾರೆ. ಅಂದ್ರೆ 1, 2 ಮತ್ತೆ 3, 4, 5 3, 4, 5 ಮೊದಲ ಹಂತದಲ್ಲಿ, 1ನೇ ತರಗತಿ 2ನೇ ತರಗತಿ 2ನೇ ಹಂತದಲ್ಲಿ ಆರಂಭ ಮಾಡುವಂತ ಒಂದು ಚಿಂತನೆ ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ಚರ್ಚೆ ನಡೆಸಿ ಒಂದು ತೀರ್ಮಾನವನ್ನ ಮಾಡಿಕೊಂಡಿದೆ. ಇದರ ಜೊತೆಗೆ ಮಕ್ಕಳು ಇನ್ ಕೇಸ್ ಶಾಲೆಗೆ ಬಂದ್ರೆ ಯಾವ ರೀತಿಯಾದಂತಹ ಕ್ಲಾಸ್ ರೂಮ್ ಅನ್ನ ಯಾವ ರೀತಿಯಾದಂತಹ ಕ್ಲಾಸ್ ರೂಮ್ ಇರಬೇಕು, ಒಂದು ಬೆಂಚಿನಲ್ಲಿ ಎಷ್ಟು ಮಕ್ಕಳು ಇರಬೇಕು ಅನ್ನುವಂಥ ಬಗ್ಗೆ ಎಲ್ಲ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇರುವಂತದ್ದು. ಇದ್ರ ಜೊತೆಗೆ ಈಗಾಗಲೇ ಕೋವಿಡ್ ಕೂಡ ಕಡಿಮೆ ಇದೆ, ಆದ್ರೂ ಕೂಡ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಮಕ್ಕಳಿಗೂ ಕೂಡ ಈಗಾಗಲೇ ಲಸಿಕೆ ಬರ್ತಾ ಇದೆ. ಇನ್ನು 3ನೇ ಅಲೆ ಇನ್ ಕೇಸ್ ಬಂದರೂ ಕೂಡ ಮಕ್ಕಳಿಗೆ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ ಅನ್ನುವಂಥ ತಜ್ಞರ ಅಭಿಪ್ರಾಯವನ್ನು ಕೂಡ ಕಡೆಗಣಿಸುವಂತಿಲ್ಲ. ಎಲ್ಲಾ ನಿಟ್ಟಿನಲ್ಲೂ ಕೂಡ ಇವತ್ತು ನಡೆಯುವಂತ ಸಭೆ ಬಹಳ ಮಹತ್ವದ್ದಾಗಿರುವಂತದ್ದು. ಹರೀಶ್ ನಾಗರಾಜು. ರೈಟ್, ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನ ಅಪ್ಡೇಟ್ ಮಾಡಿದ್ದಕ್ಕೆ.